ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೀಸೆಲ್ ದರ ಏರಿಕೆ ಯಾವ ಥರ ಈಗ ಬಸ್ಸಿನ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗ್ಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನು ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ, ಇವರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ. ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ. ಬಾಗಲಕೋಟೆದೊಂದು ಸುದ್ದಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಹಣ ತಗೊಂಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಆ ರೀತಿ ಯಾರಾದರೂ ಅಂಗನವಾಡಿಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನು ಬ್ಯಾನರ್ ಅಂತ ನನ್ನ ಫೋನು ಹೊತ್ತಲ್ಲಿ ತಗೊಂಡಿದ್ರು, ನಾನು ಮಾತಾಡೋಷ್ಟಿಗೆ ಕಟ್ಟಾಯಿತು. ಬ್ಯಾನರ್ಗೆ 1,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಯಾವ ಅಂಗನವಾಡಿಯಿಂದನೂ ಹಣ ನಾವು ತೆಗೆದುಕೊಂಡಿಲ್ಲ. ನಾವು ಇದನ್ನು ನಮ್ಮ ಅಡ್ಮಿನ್ ಕಾಸ್ಟ್ನಲ್ಲಿ ನಮ್ಮ ಹೆಡ್ ಆಫೀಸ್ನಿಂದ ನಾವು ಇದನ್ನು ಬ್ಯಾನರ್ ಮಾಡಿಸ್ತೀವಿ. ಖಂಡಿತವಾಗ್ಲೂ ಏನಾದರೂ ಈ ರೀತಿ ಆಗಿದೆ ಅಂತ ಯಾರಾದರೂ ಅದನ್ನು 1,000 ರೂಪಾಯಿ ಕಲೆಕ್ಟ್ ಮಾಡಿದರೆ, ಅದು ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ ನಾವು ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಕ್ಲಿಯರಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೆಡ್ ಆಫೀಸ್ನಿಂದ ನಮ್ಮ ಅಡ್ಮಿನ್ ಕಾಸ್ಟ್ನಿಂದ ನಾವು ಇದಕ್ಕೆ ಖರ್ಚು ಮಾಡಿದ್ದೀವಿ. ತುಮಕೂರಿನಲ್ಲಿ ಸಾಧನಾ ಸಮಾವೇಶನ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನು ಕೊಟ್ಟಂಥ ಸರ್ಕಾರ, ಜೊತೆಯಲ್ಲಿ ಅಭಿವೃದ್ಧಿ ಮಾಡಿದಂಥ ಸರ್ಕಾರ. ಸೊ ಇದನ್ನೆಲ್ಲ ನಾವು ಒಂದು ಸಾಧನಾ ಸಮಾವೇಶ ಅಂತ ಬರುವಂಥ 20ನೇ ತಾರೀಕು ಬುಧವಾರ ದಿನದಂದು ತುಮಕೂರಿನಲ್ಲಿ ಮಾಡ್ತೀವಿ. ಡೀಸೆಲ್ ದರ ಏರಿಕೆ ಯಾವ ಥರ ಈಗ ಬಸ್ಸಿನ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗ್ಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನು ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ, ಇವರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ. ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ.